ಕಾಂಗ್ರೆಸ್ ನಾಯಕ ವಯನಾಡು ಸಂಸದ ರಾಹುಲ್ ಗಾಂಧಿ ಅವರು ಹೈದರಾಬಾದ್ನಲ್ಲಿ ಚುನಾವಣಾ ಪ್ರಚಾರ ಮಾಡುವಾಗ ಸಂಪತ್ತಿನ ಮರುಹಂಚಿಕೆ ವಿಷಯವನ್ನು ಮಾತಾಡೋದು. ಯಾರ್ಯಾರ ಹತ್ರ ಎಷ್ಟೆಷ್ಟು ಸಂಪತ್ತಿದೆ ನೋಡಿ ಎಕ್ಸ್ರೇ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನು ರೀಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅನ್ನೋ ಥರ. ಅಂದರೆ ಬಡವರ ಸಂಪತ್ತನ್ನು ತಗೊಂಡು ಶ್ರೀಮಂತರ ಸಂಪತ್ತನ್ನು ತಗೊಂಡು ಬಡವರಿಗೆ ಕೊಡ್ತೀವಿ ನಾವು ಅನ್ನೋ ಥರ ಮಾತಾಡೋದು. ಒಂದು ಅವರ ಭಾಷಣ, ಇನ್ನೊಂದು ಪ್ರಣಾಳಿಕೆಯಲ್ಲಿ ಏನೇನು ಹೇಳಲಾಗಿತ್ತೋ ಅದು, ಮತ್ತೊಂದು 2006ರಲ್ಲಿ ಡೆವಲಪ್ಮೆಂಟ್ ಕೌನ್ಸಿಲ್ನಲ್ಲಿ ಮುಖ್ಯಮಂತ್ರಿಗಳನ್ನುದ್ದೇಶಿಸಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗರು ಮಾಡಿದಂಥ ಭಾಷಣ. ಮೂರನ್ನೂ ಸೇರಿಸಿ ಒಂದಕ್ಕೊಂದು ಕನೆಕ್ಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಜೈಪುರದಲ್ಲಿ ಮಾತಾಡಿದ್ರು. ಮನಮೋಹನ್ ಸಿಂಗ್ರು ಹೇಳಿದ್ರು, ಈ ದೇಶದ ಸಂಪನ್ಮೂಲದ ಮೇಲೆ ಮುಸ್ಲಿಮರಿಗೆ ಮೊದಲ ಅಧಿಕಾರ ಅಂತ. ವಿಚ್ ಇಸ್ ಟ್ರೂ. ಮನಮೋಹನ್ ಸಿಂಗ್ ಹಂಗೆ ಹೇಳಿದ್ರು, ಸತ್ಯ ಅದು. ರಾಹುಲ್ ಗಾಂಧಿ ಹೇಳ್ತಾರೆ ಸಂಪತ್ತಿನ ಮರುಹಂಚಿಕೆಯ ಬಗ್ಗೆ. ಅಂದರೆ ನೀವು ದುಡಿದು ಗಳಿಸಿದ ಆಸ್ತಿಯನ್ನು, ನೀವು ಕಷ್ಟಪಟ್ಟು ಖರೀದಿಸಿದ ಚಿನ್ನವನ್ನು ತಗೊಂಡು ಯಾರಿಗೆ ಜಾಸ್ತಿ ಮಕ್ಕಳಿದಾರೋ ಅವ್ರಿಗೆ ಕೊಡ್ತಾರೆ ಇವು ಕಾಂಗ್ರೆಸ್ನವರು ಅಂತ ಮೋದಿಯವರ ಭಾಷಣ. ಒಂದ್ಸಲ ಕೇಳಿಸ್ಕೊಳ್ಳಿ. % आबादी की इस देश में हिस्सेदारी है ही नहीं. किसी को बार का कांग्रेस का मैनिफेस्टो देख लीजिए. कांग्रेस ने अपने मैनिफेस्टो में जो कहा है वो चिंताजनक है, गंभीर है. और ये माओवाद की सोच को धरती पर उतारने की उनकी कोशिश है. उन्होंने कहा है कि अगर कांग्रेस की सरकार बनेगी तो हर एक की प्रॉपर्टी का सर्वे किया जाएगा. हमारी बहनों के पास सोना कितना है उसकी जांच की जाएगी, उसका हिसाब लगाया जाएगा. हमारे आदिवासी परिवारों में चांदी होती है, सिल्वर कितना है उसका हिसाब लगाया जाएगा. सरकारी मुलाजिमों के पास कितना जगह है, क्या है, पैसे कहां है, नौकरी कहां है, उसकी जांच की जाएगी. इतना ही नहीं, आगे क्या कहा है, ये जो गोल्ड है बहनों का और जो संपत्ति है ये सबको समान रूप से वितरित कर दी जाएगी. क्या ये आपको मंजूर है? क्या आपकी संपत्ति सरकार को हटने का अधिकार है? क्या आपकी संपत्ति को, आपने मेहनत करके कमाई हुई संपत्ति को सरकार को ऐंठने का अधिकार है? क्या उस संपत्ति को मेरी माताओं बहनों की जिंदगी में सोना वो सिर्फ शो करने के लिए नहीं होता है, उसके स्वाभिमान से जुड़ा हुआ है. उसका मंगलसूत्र वो एक सोने का कीमत का मुद्दा नहीं है, उसके जीवन के सपनों से जुड़ा हुआ है. तुम उसे छीनने की बात कर रहे हो अपने मैनिफेस्टो में. गोल्ड ले लेंगे, सबको वितरित कर देंगे. और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है? ये कांग्रेस का मैनिफेस्टो कह रहा है. ಮ್ಯಾನಿಫೆಸ್ಟೋದಲ್ಲಿ ಆ ವಿಷಯ ಎಲ್ಲಿದೆ ಹೇಳಿ ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಮ್ಯಾನಿಫೆಸ್ಟೋದಲ್ಲಿ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕುಗಳನ್ನು ಗೌರವಿಸ್ತೀವಿ, ಎತ್ತಿ ಹಿಡಿತೀವಿ. ಶಿಕ್ಷಣ, ಉದ್ಯೋಗ, ವ್ಯಾಪಾರ, ಸೇವೆ, ಲಾಭ ಪಡೆಯಲು ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡ್ತೀವಿ. ಶಿಕ್ಷಣ, ಆರೋಗ್ಯ, ಸಾರ್ವಜನಿಕ ಉದ್ಯೋಗ, ಇತರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಪಾಲು ಕೊಡ್ತೀವಿ. ಅಲ್ಪಸಂಖ್ಯಾತರಿಗೆ ವಿದೇಶದಲ್ಲಿ ಅಧ್ಯಯನಕ್ಕಾಗಿ ಮೌಲಾನಾ ಆಜಾದ್ ವಿದ್ಯಾರ್ಥಿ ವೇತನ ಕೊಡ್ತೀವಿ. ಅಲ್ಪಸಂಖ್ಯಾತರ ಆರ್ಥಿಕ ಸಬಲೀಕರಣಕ್ಕಾಗಿ ಬ್ಯಾಂಕ್ಗಳಲ್ಲಿ ತಾರತಮ್ಯವಿಲ್ಲದ ಸಾಲ ಕೊಡ್ತೀವಿ. ಪ್ರತಿಯೊಬ್ಬ ನಾಗರಿಕರಂತೆ ಅಲ್ಪಸಂಖ್ಯಾತರಿಗೂ ಉಡುಗೆ, ಆಹಾರ, ಭಾಷೆ, ಕಾನೂನಿನ ಸ್ವಾತಂತ್ರ್ಯ ಇದೆ.
ಕಾನೂನಿನ ಸ್ವಾತಂತ್ರ್ಯ ಇದೆ, ಅಲ್ಪಸಂಖ್ಯಾತರ ಒಪ್ಪಿಗೆ ಪಡೆದು ವೈಯಕ್ತಿಕ ಕಾನೂನುಗಳ ಸುಧಾರಣೆ ಮಾಡ್ತೀವಿ, ಸಂವಿಧಾನದ 8ನೇ ಶೆಡ್ಯೂಲ್ಗೆ ಹೆಚ್ಚಿನ ಭಾಷೆ ಸೇರಿಸುವ ಅಲ್ಪಸಂಖ್ಯಾತರ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಅಲ್ಪಸಂಖ್ಯಾತರ ವಿಷಯದಲ್ಲಿ ಮ್ಯಾನಿಫೆಸ್ಟೋನಲ್ಲಿ ಇರೋದು. ಇದರಲ್ಲಿ ನನಗೆ ಆಶ್ಚರ್ಯ ಆಗಿದ್ದು ಒಂದು, ಅಲ್ಪಸಂಖ್ಯಾತರ ಒಪ್ಪಿಗೆ ಪಡೆದು ವೈಯಕ್ತಿಕ ಕಾನೂನುಗಳ ಸುಧಾರಣೆ ಮಾಡ್ತೀವಿ ಅಂತ. ಇದು BJP ಕೌಂಟರ್. ಇದು BJPಯವರು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ ಅಂತ ಹೇಳ್ತಾರಲ್ಲ, ಸಮಾನ ನಾಗರಿಕ ಸಂಹಿತೆ. ಈಗ ಮದುವೆ, ಡೈವರ್ಸು, ಇನ್ಹೆರಿಟೆನ್ಸು, ಆಸ್ತಿ ತಂದೆಯಿಂದ ಮಕ್ಕಳಿಗೆ ಹೋಗೋದು, ದತ್ತು, ಈ ವಿಷಯದಲ್ಲಿ ಪ್ರತ್ಯೇಕ ಕಾನೂನಿದೆ. ಹಿಂದೂಗಳಿಗೆಲ್ಲ ಒಂದು ಕಾನೂನಿದೆ, ಮುಸ್ಲಿಮರಿಗೆ ಒಂದು ಕಾನೂನಿದೆ, ಮುಸ್ಲಿಂ ಪರ್ಸನಲ್ ಲಾ ಅಂತ ಕರೀತಾರೆ. ಅದರಲ್ಲಿ ಸುಧಾರಣೆಯನ್ನು ಅಲ್ಪಸಂಖ್ಯಾತರ ಒಪ್ಪಿಗೆ ಪಡೆದು ತರ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು. ನಾನು ಇದು ಕರೆಕ್ಟ್ ಇದೆಯಲ್ಲ ಅಂದೆ. ಇನ್ಯಾರೋ ಹೇಳಿದ್ರು, ಹಿಂದೂ ಕೋಡ್ ಬಿಲ್ ತರುವಾಗ ಹಿಂದೂಗಳ ಒಪ್ಪಿಗೆ ಪಡೆದಿದ್ರಾ ಅಂತ. ಹಿಂದೂ ಕೋಡ್ ಬಿಲ್ ತರುವಾಗ ಹಿಂದೂಗಳ ಒಪ್ಪಿಗೆಯನ್ನು ಪಡೆದಿದ್ರಾ ಅಂತ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಇರಲಿ, ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಮ್ಯಾನಿಫೆಸ್ಟೋನಲ್ಲಿ ಆ ವಿಷಯ ಇಲ್ಲ ಅಂತ. ಇದ್ದದ್ದು ರಾಹುಲ್ ಗಾಂಧಿಯವರ ಭಾಷಣದಲ್ಲಿ. ನರೇಂದ್ರ ಮೋದಿ ಮೊದಲಿಗೆ ಮನಮೋಹನ್ ಸಿಂಗರ ಭಾಷಣವನ್ನು ಪ್ರಸ್ತಾಪಿಸಿದರು. ಇದು 2006ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ 2 ವರ್ಷಗಳ ನಂತರ ದೇಶದ ಮುಖ್ಯಮಂತ್ರಿಗಳ ಸಭೆ ಕರೆದಿರ್ತಾರೆ. ಡಿಸೆಂಬರ್ 9, 2006 ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ 2ನೆಯ ಸಭೆ. ಆ ಸಭೆಯಲ್ಲಿ ಮನಮೋಹನ್ ಸಿಂಗು ಈ ದೇಶದ ಸಂಪನ್ಮೂಲದ ಮೇಲೆ ಮುಸ್ಲಿಮರಿಗೆ ಮೊದಲ ಅಧಿಕಾರ ಅಂತ ಹೇಳಿದರು. ಕೇಳಿಸ್ಕೊಳ್ಳಿ ಒಂದ್ಸಲ ಮನಮೋಹನ್ ಸಿಂಗ್ ಅವತ್ತು ಹೇಳಿದ್ದು. We need to be revitalized. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resource. We need to be. ಮನಮೋಹನ್ ಸಿಂಗು ದೇಶದ ಸಂಪನ್ಮೂಲದ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕು ಅಂತ ಹೇಳಿದ್ದು. ರಾಹುಲ್ ಗಾಂಧಿ ದೇಶದ ಸಂಪತ್ತನ್ನು ಮಾತ್ರ ಅಲ್ಲ, ಇಂಡಿವಿಜುವಲ್ ಸಂಪತ್ತು, ನನ್ನ ನಿಮ್ಮ ಆಸ್ತಿ, ಅದನ್ನು ರೀಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ದು. ಅದನ್ನು ಕೇಳಿಸ್ಕೊಳ್ಳಿ. ಹೈದರಾಬಾದ್ನಲ್ಲಿ ಮಾತಾಡಿದ್ದು. 90% आबादी की इस देश में हिस्सेदारी है ही नहीं. किसी को चोट लगती है तो पहला काम डॉक्टर कहता है एक्सरे कराओ. एक्सरे से सच्चाई दिख जाती है. एक्सरे के बाद डॉक्टर सही निर्णय ले सकता है. इसीलिए हमने वायदा किया है कि जैसे ही हमारी सरकार आएगी, जो हमने तेलंगाना में किया, जाति जनगणना को हम पूरे देश में इंप्लीमेंट कर देंगे. देश का एक्सरे कर देंगे. दूध का दूध, पानी का पानी हो जाएगा. पिछड़े वर्ग को, दलितों को, आदिवासियों को, गरीब जनरल कास्ट के लोगों को, माइनॉरिटीज को पता लग जाएगा कि इस देश में उनकी भागीदारी कितनी है. इसके बाद हम फाइनेंशियल और इंस्टीट्यूशनल सर्वे करेंगे. ये पता लगाएंगे हिंदू किसके हाथों में है, कौन से वर्ग के हाथ में है. और इस ऐतिहासिक कदम के बाद हम क्रांतिकारी काम शुरू करेंगे. जो आपका हक बनता है वो हम आपके लिए आपको देने का काम करेंगे. चाहे वो मीडिया हो, ब्यूरोक्रेसी हो, हिंदुस्तान की सब संस्थाएं हो, वहां हम आपकी जगह बनाकर आपको हिस्सेदारी देंगे. ಮೀಡಿಯಾದ ಹೆಸರು ತಂದರು ರಾಹುಲ್ ಗಾಂಧಿ ಅವರು. ಈಗ ನಮ್ಮಲ್ಲಿ ಹೈರಿಂಗ್ ಆಗ್ತಿರುತ್ತೆ, ನೌಕರಿಗೆ ಹುಡುಗರು ಸೇರಿಸ್ಕೊತಾ ಇರ್ತಾರೆ. ಅವ್ರು ನಾವು ಜಾತಿ ಕೇಳೋದಿಲ್ಲ, ಯಾವ ಜಾತಿ ಅಂತ. ಜರ್ನಲಿಸಮಿಗೆ ಬರ್ತಿದ್ದೀರಿ ಅಂದರೆ ಜರ್ನಲಿಸಮ್ಗೆ ಅವಶ್ಯಕವಿರುವ ಟ್ಯಾಲೆಂಟ್ ನಿಮ್ಮ ಹತ್ರ ಏನಿದೆ ಅಂತ ಚೆಕ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವರಿಗೆ ನೌಕರಿ ಸಿಗುತ್ತೆ. ರಾಹುಲ್ ಗಾಂಧಿ ಅವರು ಏನು ಮಾಡ್ತೀನಿ ಅಂತ ಹೇಳಿದ್ರು, ದೇವರಾಟ. ಇದು ಬೇಸಿಕಲಿ ಒಂದು ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟ್ ಥಾಟ್. ಇದು ಆಸ್ತಿ ಮರುಹಂಚಿಕೆ, ಸಂಪತ್ತಿನ ಮರುಹಂಚಿಕೆ ಪ್ರಪಂಚದಾದ್ಯಂತ ನೆಗೆದು ಬಿದ್ದು ಹೋಗಿದೆ ಈ ಥಾಟು.
ಈ ರೀತಿಯಾಗಿ ದೇಶ ನಡೆಸೋದಕ್ಕಾಗೋದಿಲ್ಲ ಅಂತ ಪ್ರಪಂಚ ಪಾಠ ಕಲ್ಕೊಂಡಿದೆ. USSR ಅಂತ ಓದ್ತಾ ಇದ್ವಿ ನಾವು, ಸೋವಿಯತ್ ಒಕ್ಕೂಟ, ಸೋವಿಯತ್ ಒಡೆದ ಛಿದ್ರ ಆಗೋಯ್ತು ಇದೇ ಐಡಿಯಾದಿಂದ. ಚೀನಾ ಅರ್ಥ ಮಾಡ್ಕೊಳ್ತು, ಈ ಐಡಿಯಾ ನಡೆಯೋದಿಲ್ಲ ಅಂತ. ಕಮ್ಯುನಿಸ್ಟ್ ಆಡಳಿತ, ಕ್ಯಾಪಿಟಲಿಸ್ಟ್ ದೇಶ ಚೀನಾ, ಅವ್ರಿಗೆ ಗೊತ್ತಾಯ್ತಿದು ಒಡೆದೋಗ್ತೀವಿ ನಾವು ಅಂತ. ಅದನ್ನು ರಾಹುಲ್ ಗಾಂಧಿ ಭಾರತದಲ್ಲಿ ಮಾಡ್ತೀವಿ ಅಂತ ಅಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.